ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ದೇಶಾದ್ಯಂತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ನಾವು ಆಚರಣೆ ಮಾಡ್ತೀವಿ. ಅದರ ಹಿನ್ನೆಲೆ ಹೇಳ್ಬೇಕಂದ್ರೆ ಪ್ರತಿ ವರ್ಷ ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಪ್ರತಿ ವರ್ಷ ಸಮಾಲೋಚನೆ ಸಭೆ ನಡೆಯುತ್ತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರು 2014ನೇ ಇಸ್ವಿಯಲ್ಲಿ ನಾವು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಬೇಕಾಗಿದೆ ಅಂತ ಅವರು ಹೇಳಿದರು. ಅದನ್ನ ಆಗಿರ್ತಕ್ಕಂತಹ ಸುಮಾರು 177 ರಾಷ್ಟ್ರಗಳು ಅದನ್ನ ಬೆಂಬಲಿಸಿದರು. ಹೌದು, ನಮ್ಮ ಪ್ರಸ್ತುತ ಜಗತ್ತಿನಲ್ಲಿ ಯೋಗದ ಮಹತ್ವ ಅತ್ಯಗತ್ಯವಾಗಿದೆ. ಆದ್ದರಿಂದ ಅದರ ಅರಿವನ್ನು ನಾವು ಮೂಡಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಂದು ಸರ್ವಾನುಮತದಿಂದ ಎಲ್ಲರೂ ಒಪ್ಪಿಕೊಂಡ್ರು. ಅಲ್ಲಿ ಏನು ಘೋಷಣೆ ಆಯ್ತಲ್ಲ, ತದನಂತರ ಪ್ರತಿ ವರ್ಷ 2015ನೇ ಇಸ್ವಿಯಿಂದ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ 2025 ಈ ವರ್ಷನೂ ಕೂಡ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದೊಂದು ದೇಶದ ಪ್ರಮುಖವಾಗಿರ್ತಕ್ಕಂಥ ಒಂದೊಂದು ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡ್ತಾರ. ಯೋಗದ ಬಗ್ಗೆ ಅರಿವನ್ನ ಮೂಡಿಸ್ತಾರ. ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಮೂಡಿಸುವುದಕ್ಕಾಗಿ ನಮ್ಮ ಜೀವನ ಸುಂದರಮಯವಾಗಿ ಸುಖಮಯವಾಗಿ ಇರಲು ಯೋಗದ ಮಹತ್ವವನ್ನು ಅಂದಿನ ದಿನ ತಿಳಿಸಿ ಹೇಳಲಾಗುತ್ತೆ. ಅಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ಇದೆ. ಇದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗೈತಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21ರಂದನೇ ಆಚರಣೆ ಮಾಡಬೇಕು ಅಂತಂದು ಅವ್ರು ಯಾಕೆ ಹೇಳಿದ್ರಂದ್ರೆ, ನೀವೆಲ್ಲ 6-7ನೇ ತರಗತಿಯವರು ಓದ್ತೀರಿ, ಭೂಗೋಳಶಾಸ್ತ್ರ ವಿಷಯವನ್ನ ಓದ್ತೀರಿ, ಹೌದಾ? ಭೂಮಿಯನ್ನು ನೋಡಿದಾಗ ಮೇಲಿರೋದು ಉತ್ತರಾರ್ಧಗೋಳ, ಇದು ಗ್ಲೋಬ್ ನೋಡಿರಲ್ಲ, ಗ್ಲೋಬ್ ನೋಡಿರಲ್ಲ, ಭೂಮ್ಯಾಕಾರದೊಳಗಿರ್ತದೆ. ಭೂಮಿ ಜಿಯಾಯ್ಡ್ ಆಕಾರದೊಳಗಿರುತ್ತೆ ಅಂತ ನೀವು ಓದಿದ್ದೀರಿ ಬುಕ್ಕಲ್ಲಿ. 5ನೇ ಬುಕ್ಕಲ್ಲಿನೂ ಕೂಡ ಇದೆ, ಹೌದಾ? ಆ ಭೂಮಿಯಲ್ಲಿ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಅಂತ ಬರುತ್ತೆ. ಗ್ಲೋಬ್ನ ಮೇಲ್ಭಾಗ ಅಂದ್ರೆ ಭೂಮಿಯ ಮೇಲ್ಭಾಗ, ನಡುವಿನಿಂದ ಮೇಲ್ಭಾಗವನ್ನ ಉತ್ತರಾರ್ಧಗೋಳ ಅಂತ ಕರಿತೀವಿ, ಕೆಳಭಾಗವನ್ನ ದಕ್ಷಿಣಾರ್ಧಗೋಳ ಅಂತ ಕರಿತೀವಿ, ಹೌದಾ? ಮತ್ತೆ ಪೂರ್ವಾರ್ಧ ಪಶ್ಚಿಮಾರ್ಧನೂ ಅಂತ ಇರ್ತವೆ. ಏನು ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ ನಾವು ಹೇಳೋದಾದ್ರೆ, ಉತ್ತರಾರ್ಧಗೋಳದಲ್ಲಿ ಇರ್ತಕ್ಕಂತಹ ಎಲ್ಲಾ ದೇಶಗಳಿಗೂ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ದಿನ ಜೂನ್ 21 ಆಗಿರುತ್ತೆ. ಈ ಒಂದು ವಿಶೇಷ ದಿನದಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಂದು ಜೂನ್ 21ನೇ ಆಯ್ಕೆ ಮಾಡಿಕೊಂಡ್ರು. ಆದ್ದರಿಂದ ನಾವು ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಯೋಗದ ಬಗ್ಗೆ ನಾವು ಗುಪ್ತರ ಕಾಲದೊಳಗೆ ನೋಡ್ತೀವಿ. ಪತಂಜಲಿ ಅಂತ ಬರ್ತಾರೆ. ಯೋಗದ ಪಿತಾಮಹ ಯಾರು ಅಂತಂದ್ರೆ ಪತಂಜಲಿ. ಯೋಗದ ಪಿತಾಮಹ ಯಾರು? ಪತಂಜಲಿ. ಆ ಪತಂಜಲಿಯವರು ಯೋಗ ಸೂತ್ರಗಳನ್ನೇ ರಚನೆ ಮಾಡಿದರು. ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ನಾವೆಲ್ಲ ಇವನ್ನೆಲ್ಲ ಮಾಡ್ತಾ ಇರೋದು. ಅವೆಲ್ಲ ನಿಮ್ಮ ದೈಹಿಕ ಶಿಕ್ಷಣ ಪುಸ್ತಕದಲ್ಲಿನೂ ಕೂಡ ಇದೆ. ಅದಕ್ಕೆ ರಿಲೇಟೆಡ್ ಮಾಹಿತಿಯನ್ನ ಶಿಕ್ಷಕರು ನಿಮಗೆ ಆ ಪಾಠಗಳ ಸಂದರ್ಭದೊಳಗೆ ವಿವರಣೆ ಕೊಡ್ತಾ ಇರ್ತಾರೆ. ನೀವು ಹಿಂದೆನೂ ಕೇಳಿದ್ದೀರಿ. ಅದರ ಮಹತ್ವವನ್ನು ಅರಿತುಕೊಂಡು ನಾವು ಕೇವಲ ಜೂನ್ 21ರಂದೇ ಮಾತ್ರ ನಾವು ಯೋಗ ದಿನಾಚರಣೆಯನ್ನ ಮಾಡೋದು ಅಷ್ಟೇ ಅಲ್ಲ, ಪ್ರತಿದಿನ ನಿಮ್ಮ ದಿನನಿತ್ಯದ ಜೀವನದೊಳಗೆ ಯೋಗ ಅನ್ನೋದು ಒಂದು ಭಾಗ ಆಗಬೇಕು. ಪ್ರತಿದಿನ ಬೆಳಿಗ್ಗೆ ಕರ್ಮಾಚರಣೆಯನ್ನು ಮುಗಿಸ್ಕೊಂಡು ಯೋಗವನ್ನ ಮಾಡ್ರಿ. ನಿಮ್ಮ ಆರೋಗ್ಯವನ್ನ ನಿಮ್ಮ ಕೈಯಲ್ಲೈತಿ, ನಿಮ್ಮ ಆರೋಗ್ಯವನ್ನ ನೀವು ಸುಧಾರಿಸ್ಕೊಳ್ರಿ ಅನ್ನೋ ಮಾತನ್ನು ಹೇಳ್ತಾ ನಾನು ಯೋಗ ದಿನಾಚರಣೆ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ.